ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಮಾಡಿದವರನ್ನ ರಕ್ಷಿಸುವ ಪ್ರಶ್ನೆನೇ ಇಲ್ಲ. ನನ್ನ ಮಗ ತಪ್ಪು ಮಾಡಿದ್ರೂ ಕೂಡ ಅದು ತಪ್ಪೇ. ಎಸ್ಐಟಿ ತನಿಖೆಗೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಚನೆ ಮಾಡಿದೆ ತನಿಖೆಗಾಗಿ. ಈ ಬಗ್ಗೆ ಮಾತಾಡಲಿಕ್ಕೆ ಜೆಡಿಎಸ್ನ ಜಿಟಿ ದೇವೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ, ಈ ವಿಚಾರ ತಮಗೆ ಗೊತ್ತಾಗಿದೆ. ಪಕ್ಷದ ವತಿಯಾಗಿ ತಮ್ಮ ನಿಲುವೇನು ಅಂತೇಳಿ ತಮ್ಮ ಮಾತೇನು? ನಮ್ಮ JDS ಪಕ್ಷದ ಲೋಕಸಭಾ ಸದಸ್ಯರಾಗಿದ್ದರು ಅವರು 5 ವರ್ಷಗಳ ಕಾಲ. ಈಗ ಚುನಾವಣಾ ಸಂದರ್ಭದಲ್ಲಿ ಅವ್ರ ಮೇಲೆ ಆಪಾದನೆ ಬಂದಿದೆ. ರಾಜ್ಯ ಸರ್ಕಾರ ಆ ಬಗ್ಗೆ ಅತಿ ಶೀಘ್ರವಾಗಿ ವಿಳಂಬ ಮಾಡದೆ SIT ತನಿಖೆನ ಆದೇಶ ಮಾಡಿದ್ದಾರೆ. SIT ತನಿಖೆ ಇವತ್ತು ಏನು ನಡೀತಾ ಇದೆ, ಈ ಸಂದರ್ಭದಲ್ಲಿ ನಾವು ಯಾವುದೇ ಹೇಳಿಕೆಗಳನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. SIT ತನಿಖೆ ಏನು ಆದೇಶ ಮಾಡಿದ್ದಾರೆ ಅದನ್ನು ಪೂರ್ಣವಾಗಿ ನಾವು ಸ್ವಾಗತ ಮಾಡ್ತೀವಿ. ವರದಿ ಬಂದ ಮೇಲೆ ಏನು ಕ್ರಮ ಕೈಗೊಳ್ಬೇಕು ಕಳ್ತೇವೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಹೋಗಿದ್ದಾರೆ ಅಂತೇಳಿ ಸರ್, ಅದ್ಯಾವುದೋ ವಿಚಾರಗಳು ನಮಗಂತೂ ಇನ್ನೂ ಎಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ, ಫಾರಿನ್ಲಿದ್ದಾರೆ, ಅದು ವಿಚಾರ ಇನ್ನೂ ಗೊತ್ತಾಗಿಲ್ಲ. ಇದು ಅಂದರೆ SITಯಿಂದ ವರದಿ ಬಂದ ನಂತರ ಪಕ್ಷದಿಂದ ಕ್ರಮ ಆಗುತ್ತೆ ಅಂತೇಳಿ. SIT ವರದಿನಲ್ಲಿ ಏನು ಸತ್ಯಾಂಶ ವರದಿ ಬರುತ್ತೆ ಅದು ಬಂದ ಕೂಡಲೇ ಕ್ರಮ ಕೈಗೊಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಜಿಟಿ ದೇವೇಗೌಡರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಪ್ರಸಾದ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.